Good morning, my dear students. In previous class, we have to discuss about some important derivation that will be called kinematic equation for uniformly accelerated motion by using VT graph. In this video class, I am going to derive another two kinematic equations. V square is equal to u square plus 2ax and x is equal to ut plus half at square by using VT graph, velocity time graph. Today, previous class v is equal to u plus at kinematic equations na derive ಮಾಡಿದ್ವಿ ನಾವು. In this video class x is equal to ನೋಡಿ x is equal to ut plus half at square ಅಂತ ಒಂದು ಡೆರವೇಷನ್ ಕೈನಮ್ಯಾಟಿಕ್ ಇಕ್ವೇಷನ್ ಡಿರೈವ್ ಮಾಡಬೇಕು. ಇದಕ್ಕಿಂತ ಮುಂಚೆ ಒಂದು ಸಿಂಪಲ್ ಪ್ರೂಫ್. ಏನು ಆ ಸಿಂಪಲ್ ಪ್ರೂಫ್ ಅಂದರೆ ಏರಿಯಾ ಅಂಡರ್ ದ ಕರ್ವ್ ಇನ್ ಕೇಸ್ ಆಫ್ ವಿ ಟಿ ಗ್ರಾಫ್ ಶೋಸ್ ಡಿಸ್ಪ್ಲೇಸ್ಮೆಂಟ್. ನೋಡಿ ವಿ ಟಿ ಗ್ರಾಫಲ್ಲಿ ಒಂದು ಕರ್ವ್ ಅಂಡರಲ್ಲಿ ಏರಿಯಾ ಬರುತ್ತಲ್ವ, ಆ ಏರಿಯಾನ ನಾವು ಪ್ರೂಫ್ ಮಾಡಿದ್ರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಬರುತ್ತಂತೆ. ಅದನ್ನು ಪ್ರೂವ್ ಮಾಡಿ. ಅದು ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ ಅಥವಾ ಸಿ ಇ ಟಿ ಕ್ವಶನ್ಗಳಲ್ಲಿ ಕೇಳ್ತಾರೆ ನೋಡಿ. ಅದನ್ನ ಕ್ವಶನ್ ಕಾನ್ಸೆಪ್ಟಲ್ಲಿ ಮಾಡೋಣ. ಏನಂತ ಶೋ ದ್ಯಾಟ್, ಇದೊಂದು ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಆಗ್ಬೋದು, 2 ಮಾರ್ಕ್ಸ್ ಆಗ್ಬೋದು. ಶೋ ದ್ಯಾಟ್ ಏರಿಯಾ ಅಂಡರ್ ದ ಕರ್ವ್, ಏರಿಯಾ ಅಂಡರ್ ದ ಕರ್ವ್ in VT graph gives ಏನು ಕೊಡುತ್ತೆ? ಡಿಸ್ಪ್ಲೇಸ್ಮೆಂಟ್ ಇದನ್ನ ತೋರಿಸಿ ಅಂತ ಇದ್ರ ಮೀನಿಂಗು. ಶೋ ದಟ್ ಏರಿಯಾ ಅಂಡರ್ ದ ಕರ್ವ್ in VT graph gives displacement. ಇದನ್ನ ತೋರಿಸ್ಬೇಕು ಯೂಸಿಂಗ್ VT ಗ್ರಾಫ್. ನೋಡಿ ಇಲ್ಲಿ ಯಾವುದಾದ್ರೂ ಒಂದು VT ಗ್ರಾಫ್ನ ತಗೊಳ್ಳಿ. ಈ ರೀತಿ ಇರತಕ್ಕಂಥ ಒಂದು VT ಗ್ರಾಫು ದಟ್ ವಿಲ್ ಬಿ ಕಾಲ್ಡ್ y axis, ದಟ್ ವಿಲ್ ಬಿ ಕಾಲ್ಡ್ x axis, 0 ಟೈಮ್ ವೆಲಾಸಿಟಿ. ಇಲ್ಲಿರತಕ್ಕಂಥದ್ದು ವೆಲಾಸಿಟಿ. ಇದನ್ನ VT ಗ್ರಾಫ್ ಅಂತೀವಿ. ದ ಗ್ರಾಫ್ ಪ್ಲಾಟಿಂಗ್ velocity along y axis, time along x axis, that will be called VT graph. In this VT graph, you have to choose a particle moving with uniform velocity. ಒಂದು ಪಾರ್ಟಿಕಲ್ಲು ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದೆ ಇದ್ದಾಗ ದ ಕರ್ವ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರುತ್ತೆ. ಇದನ್ನ ಕನ್ಸಿಡರ್ ಮಾಡೋಣ. ನೋಡಿ ಇಲ್ಲಿಂದ ಇಲ್ಲಿ ಇರತಕ್ಕಂಥ ಡಿಸ್ಟೆನ್ಸ್ನ ಹ್ಯಾವ್ ಟು ಕನ್ಸಿಡರ್ ಇನಿಷಿಯಲ್ ವೆಲಾಸಿಟಿ ಆಫ್ ಎ ಬಾಡಿ, ದಟ್ ವಿಲ್ ಬಿ ಕಾಲ್ಡ್ ಟೈಮ್ ಟಿ ಅನ್ಕೊಂತೀನಿ. ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥ ಡಿಸ್ಟೆನ್ಸ್. ಇಲ್ಲಿ ಒಂದು ಎಕ್ಸ್ಟ್ರಾ ಪ್ಲಾಟ್ ಮಾಡ್ತೀನಿ. ಇಲ್ಲಿ ಈ ರೀತಿ ಇಲ್ಲಿರ್ತಕ್ಕಂಥ ಒಂದು ಲೈನ್ನ ಪರ್ಪೆಂಡಿಕ್ಯುಲರ್ ಟು ಓ ಎಕ್ಸ್ ಮಾಡ್ಕೊತೀನಿ. ಅವಾಗ ಇದಕ್ಕೊಂದು ನೇಮಿಂಗ್ ಕೊಡ್ತೀನಿ, ಓ ಎ ಬಿ ಸಿ. ಓ ಎ ಬಿ ಸಿ ಎ ಬಿ ಎ ರೆಕ್ಟ್ಯಾಂಗಲ್. ಇಲ್ಲಿ ಗೊತ್ತಾಯ್ತು ಅನ್ಸುತ್ತೆ. ಈಗ ಇದು ಏರಿಯಾ ಅಂಡರ್ ದ ಕರ್ವ್ ಎ ಬಿ ಅನ್ನೋದು ಸ್ಟ್ರೈಟ್ ಲೈನ್, ಅದನ್ನ ಕರ್ವ್ ಅಂತ ಕರಿತೀವಿ. ನೋಡಿ ಏರಿಯಾ ಅಂಡರ್ ದ ಕರ್ವ್ ಕೆಳಗಡೆ ಬರ್ತಕ್ಕಂಥ ಜಮೆಟ್ರಿ ಯಾವುದು? ರೆಕ್ಟ್ಯಾಂಗಲ್. ಈಗ ಕನ್ಸಿಡರ್ ಎ ಪಾರ್ಟಿಕಲ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಆಸ್ ಶೋನ್ ಇನ್ ಎಬೋ ಡಯಾಗ್ರಾಮ್. ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಅಂತ ಹೇಳ್ಬೋದು, ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕಾನ್ಸೆಪ್ಟ್ ಹೇಳ್ಬೋದು. ಇಲ್ಲಿ ಫಸ್ಟ್ ಹ್ಯಾವ್ ಟು ರೈಟ್ ಏರಿಯಾ ಅಂಡರ್ ದ ಕರ್ವ್. ಓ ಎ ಬಿ ಸಿ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿಬೋದು. ನೋಡಿ ಏರಿಯಾ ಡೈರೆಕ್ಟ್ ಆಗಿ ಸಿಂಪಲ್ ಆಗಿರುತ್ತೆ. ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ VT graph that will be is equal to ಏರಿಯಾ ಆಫ್ ರೆಕ್ಟ್ಯಾಂಗಲ್ ಬರುತ್ತೆ. ನೋಡಿ ಏರಿಯಾ ಅಂಡರ್ ದ ಕರ್ವ್ ಅಂಡರ್ VT ಗ್ರಾಫ್ ಅಂದರೆ ಎ ಬಿ ಕರ್ವ್ ಕೆಳಗಡೆ ಬರ್ತಕ್ಕಂಥ ಜಮೆಟ್ರಿ ಯಾವುದು? ರೆಕ್ಟ್ಯಾಂಗಲ್. ಹಂಗಿದ್ಮೇಲೆ ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ VT ಗ್ರಾಫ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಲೆಂತ್ ಇಂಟು
ಬ್ರೆಡ್ ಅಂತ ಕನ್ಸಿಡರ್ ಮಾಡ್ಬೋದು. ನೋಡಿ ಗೊತ್ತಾಯ್ತಲ್ಲ, ಈ ಕಾನ್ಸೆಪ್ಟ್ನ ಇದಕ್ಕೆ ಅಪ್ಲೈ ಮಾಡಿದೀವಿ ಅಷ್ಟೇ. ಏರಿಯಾ ಆಫ್ ರೆಕ್ಟ್ಯಾಂಗಲ್. ಈಗ ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ ವಿ ಟಿ ಗ್ರಾಫ್ ಮತ್ತೆ ಹೇಗೇನು ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ ವಿ ಟಿ ಗ್ರಾಫ್ that will be is equal to length into breadth. length ಅಂದ್ರೆ ಟೈಮ್ ಅಂತ ತಗೊಬೋದು. ಲೆಂತ್ ನಥಿಂಗ್ ಬಟ್ ಟಿ, ಅಥವಾ ಇಲ್ಲಿರ್ತಕ್ಕಂಥದ್ದನ್ನ ಓ ಸಿ ಅಂತ ಕರಿತೀನಿ, ಅಥವಾ ಡೈರೆಕ್ಟಾಗಿ ಟಿ ಅಂದ್ಕೊಳ್ಳೋಣ. ಇಂಟು ನೋಡಿ ಟೈಮ್ ಟಿ ಅಂದ್ಕೊಂಡಿದ್ದೀನಿ, ವೆಲಾಸಿಟಿನ ಯು ಅಂದ್ಕೊಂಡಿದ್ದೀನಿ. ಇನಿಷಿಯಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ನ ತಗೊಂಡಿದ್ದೀವಿ. ಇಲ್ಲ ಫೈನಲ್ಲು ತಗೊಬೋದು, ಇನಿಷಿಯಲ್ಲು ತಗೊಬೋದು. ನೆಕ್ಸ್ಟ್ ಬ್ರೆಡ್ತು ಯು ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಇಲ್ಲಿ ಟಿ ಇಂಟು ಯು ಆಯಿತು, ಯು ಟಿ ಆಯಿತು. ನಿಮಗೆ ಗೊತ್ತೊಂದು ಕಾನ್ಸೆಪ್ಟ್ ಏನು, ಈಗ ವೆಲಾಸಿಟಿ ಡೆಫಿನಿಷನ್ನು, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ನಿಮಗೆ ಯೂಸಿಯಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಈಗ ಟೈಮ್ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ವೆಲಾಸಿಟಿ ಇಂಟು ಟೈಮ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರೀಬೋದು. ನೋಡಿ ಈ ಕಾನ್ಸೆಪ್ಟು, ಇದನ್ನ ಅಪ್ಲೈ ಮಾಡ್ತೀನಿ. ಈಗ ಡಿಸ್ಪ್ಲೇಸ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ ಗೊತ್ತಾಯ್ತು ಅನ್ಸುತ್ತೆ. ವೆಲಾಸಿಟಿ ಮತ್ತು ಟೈಮ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ ಇಲ್ಲಿ. ವೆಲಾಸಿಟಿ ಇಂಟು ಟೈಮ್ ದಟ್ ವಿಲ್ ಬಿ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಬರ್ತೀನಿ ನೋಡಿ. ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ ವಿ ಟಿ ಗ್ರಾಫ್ ದಟ್ ವಿಲ್ ಬಿ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಟೈಮು ಇಂಟು ಇನ್ಷಿಯಲ್ ವೆಲಾಸಿಟಿ. ಟೈಮ್ ಅಂದರೆ ಇಲ್ಲಿರ್ತಕ್ಕಂಥದ್ದು, ಇನ್ಷಿಯಲ್ ವೆಲಾಸಿಟಿ ಯಾವುದನ್ನಾಗಿರಲಿ, ಇನ್ಷಿಯಲ್ ವೆಲಾಸಿಟಿನೇ ಆಗಲಿ. ಹಂಗಿದ್ಮೇಲೆ ಪ್ರಾಡಕ್ಟ್ ಆಫ್ ಇನ್ಷಿಯಲ್ ವೆಲಾಸಿಟಿ ಆ್ಯಂಡ್ ಟೈಮ್ ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರಿಬೋದು. ನೋಡಿ ಪ್ರಾಡಕ್ಟ್ ಆಫ್ ವೆಲಾಸಿಟಿ ಆ್ಯಂಡ್ ಟೈಮ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಆದರೆ ಇಲ್ಲಿ ಇನ್ಷಿಯಲ್ ವೆಲಾಸಿಟಿ ಇಂಟು ಟೈಮ್ ಐತೆ, ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ಏನಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬೋದು, ಡಿಸ್ಪ್ಲೇಸ್ಮೆಂಟ್. ನೋಡಿ ಗೊತ್ತಾಯ್ತು ಅನ್ಸುತ್ತೆ. ಈಗ ಇದೇ ನಮಗೆ ಬೇಕಾದಂಥ ಪ್ರೂಫ್. ಏರಿಯಾ ಅಂಡರ್ ದ ಕರ್ವ್ ಇನ್ ವಿ ಟಿ ಗ್ರಾಫ್ ಶೋಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ. ಇದು ಪ್ರೂಫು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಎಕ್ಸಾಮಿನೇಷನ್ಗೆ ಕೇಳ್ಬೋದು, ಸಿ ಇ ಟಿನಲ್ಲಿ ಕೇಳ್ಬೋದು. ಏರಿಯಾ ಅಂಡರ್ ದ ಕರ್ವ್ ಇನ್ ವಿ ಟಿ ಗ್ರಾಫ್ ಗಿವ್ಸ್ ಡ್ಯಾಶ್ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಏನು, ಡಿಸ್ಪ್ಲೇಸ್ಮೆಂಟು. ಅದಕ್ಕೆ ಪ್ರೂಫ್ ಗೊತ್ತಾಯ್ತು ಅನ್ಸುತ್ತೆ. ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ನ ಕ್ಲೀನಾಗಿ ಬರ್ಕೊಂಡು ನೋಟ್ಸಲ್ಲಿ ವರ್ಕ್ ಮಾಡಬೇಕು. ಇದು ನೆಕ್ಸ್ಟು ಡೆರವೇಷನ್ಗೆ ಬೇಕೀಗ. ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಟ್ ಈಸ್ ಇಂಡಿಕೇಟೆಡ್ ಬೈ, ಬೇಕಾದರೆ ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ ವಿ ಟಿ ಗ್ರಾಫ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಟ್ ಈಸ್ ಇಂಡಿಕೇಟೆಡ್ ಬೈ ಎಕ್ಸ್ ಅಂತ ತಗೊಬೋದು. ಎಕ್ಸ್ ಅಂದರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಡೆರವೇಷನ್, ಅನದರ್ ಕೈನಮ್ಯಾಟಿಕ್ ಈಕ್ವೇಷನ್ ಫಾರ್ ಯೂನಿಫಾರ್ಮ್ಲಿ accelerated motion by using VT graph that will be called x is equal to ut plus of at square ಅಥವಾ v naught square ಅಥವಾ v naught ಅಂತ ಕನ್ಸಿಡರ್ ಮಾಡ್ತೀವಿ. ಡಿರೈವ್ ನೆಕ್ಸ್ಟ್ ಡೆರವೇಷನು, ಡೆರೈವ್ x is equal to ನೋಡಿ v naught t ಪ್ಲಸ್ ಆಫ್ ಎ ಟಿ ಸ್ಕ್ವಯರ್, ಎರಡು ಒಂದೇ. ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವಯರ್, ಎರಡು ಒಂದೇ. ನೋಡಿ ವಿ ನಾಟ್ ಅಂದ್ರೆ ಇನ್ಷಿಯಲ್ ವೆಲಾಸಿಟಿ, ಯು ಅಂದ್ರೆ ಇನ್ಷಿಯಲ್ ವೆಲಾಸಿಟಿ. ಕೆಲವು ಬುಕ್ಸಲ್ಲಿ ಯು ಕೊಡ್ತಾರೆ, ಕೆಲವು ಬುಕ್ಸಲ್ಲಿ ವಿ ನಾಟ್ ಕೊಡ್ತಾರೆ. ಬೈ ಯೂಸಿಂಗ್ ವಿ ಟಿ ಗ್ರಾಫ್, ಇಲ್ಲಿ ಫಸ್ಟ್ ಯು ಹ್ಯಾವ್ ಟು ರೈಟ್ ನೀಟ್ ಡಯಾಗ್ರಾಮ್, ನೀಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನೋಡಿ ಫಸ್ಟ್ ವಿ ಟಿ ಗ್ರಾಫ್ನ ರೆಪ್ರೆಸೆಂಟ್ ಮಾಡಿ, ಪ್ರತಿಯೊಂದಕ್ಕೂ ಸಪ್ರೇಟ್ ಗ್ರಾಫ್ ಹಾಕಬೇಕು. ಸಪ್ರೇಟ್ ಗ್ರಾಫು, y axis that will be called, x axis origin, time, velocity. This type of curve gives a particle starting from initial velocity moving with uniform positive acceleration. ಈ ಎಕ್ಸ್ಟ್ರಾ ಪ್ಲಾಟ್ ಮಾಡಬೇಕು.
ನೋಡಿ ಇವನು ಎಕ್ಸ್ಟ್ರಾ ಪ್ಲಾಟ್ ಡಾಟೆಡ್ ಲೈನ್ ಇಂಡಿಕೇಶನು. ಇದನ್ನ ಓ ಎ ಬಿ ಸಿ ಡಿ ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ಹೇಳಿದೆ. ಥೀಟಾ ಫಂಕ್ಷನ್ ಸೇಮ್ ಮೂರಕ್ಕೂ ಒಂದೇ ಗ್ರಾಫು. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ಫೈನಲ್ ವೆಲಾಸಿಟಿ ಅಂತ ರೆಪ್ರೆಸೆಂಟ್ ಮಾಡಬೇಕು. ಫೈನಲ್ ವೆಲಾಸಿಟಿ ದಟ್ ವಿಲ್ ಬಿ ಕಾಲ್ಡ್ ಇನಿಷಿಯಲ್ ವೆಲಾಸಿಟಿ ರೆಪ್ರೆಸೆಂಟೇಷನು. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ನಾವು ವಿ ಮೈನಸ್ ಯು ಅಂತ ಕನ್ಸಿಡರ್ ಮಾಡ್ತೀವಿ. ವಿ ಮೈನಸ್ ಯು. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತು ಅನ್ಸುತ್ತಾ? ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವಿ ಟಿ ಗ್ರಾಫ್. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನಂತ ಹೇಳಿದ್ದೆ ಕಾನ್ಸೆಪ್ಟು, ಕನ್ಸಿಡರ್. ಈ ಸೆಂಟೆನ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಕನ್ಸಿಡರ್ ಎ ಬಾಡಿ ಮೂವಿಂಗ್ with uniform acceleration as shown in above diagram ಅಥವಾ above figure ಅಥವಾ ಗ್ರಾಫ್. ನೋಡಿ, ಒಂದು ಪಾರ್ಟಿಕಲ್ಲು ಯೂನಿಫಾರ್ಮ್ ಆಕ್ಸಿಲರೇಷನ್ ಮಾಡ್ತಾ ಇದೆ ಅಂತ ಕಾನ್ಸೆಪ್ಟ್. ಗ್ರಾಫಿಕಲ್ ಮೀನಿಂಗೇ ಅದು. ನೋಡಿ, ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಗ್ರಾಫ್ ಹಾಕಿದ್ದೀನಿ. ಡ್ರಾ ಎ ವಿ ಟಿ ಗ್ರಾಫ್ ಫಾರ್ ಎ ಪಾರ್ಟಿಕಲ್ ಸ್ಟಾರ್ಟಿಂಗ್ ಫ್ರಮ್ ಇನಿಷಿಯಲ್ ವೆಲಾಸಿಟಿ ಅಂಡ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್, ಯೂನಿಫಾರ್ಮ್ ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಕಂಡೀಷನ್ ಆದಮೇಲೆ ಈ ಸೆಂಟೆನ್ಸ್ ಬರಿಬೋದು ನಾವು. ಈ ಸೆಂಟೆನ್ಸ್ ಏನು ಹೊಸದಲ್ಲ. ಕನ್ಸಿಡರ್ ಎ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಆಸ್ ಶೋನ್ ಇನ್ ಅಬೋ ಫಿಗರ್. ಫಿಗರಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಅಬೋ ಗ್ರಾಫ್, ಇಲ್ಲಿ ಏನ್ ಅಬೋ ಗ್ರಾಫಲ್ಲಿ ಇರ್ತಕ್ಕಂಥ ಲೇಬಲಿಂಗ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು. ಅಬೋ ಗ್ರಾಫ್ ಯಾಕೆಂದರೆ ಫಿಸಿಕ್ಸಲ್ಲೇ ಒಂದು ಡೆರವೇಷನ್ ಅಂತಿದ್ದಂಗೆ ಡಯಾಗ್ರಾಮು, ಲೇಬಲಿಂಗು, ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಇದನ್ನ ಡಿಸ್ಕ್ರಿಪ್ಷನ್, ಪ್ರೂಫ್, ಫೈನಲ್ ಆನ್ಸರ್. ಇಷ್ಟಕ್ಕೆ ಮಾರ್ಕ್ಸ್ ಅವಾರ್ಡ್ ಆಗುತ್ತೆ. ನೀಟಾಗಿ ಬರಿಬೇಕು ಗ್ರಾಫ್ಗಳು. ಇನ್ ಅಬೋ ಗ್ರಾಫ್ ಯು ಈಸ್ ಈಕ್ವಲ್ ಟು ಓ ಎ ಅಂತ ತಗೊಬೋದು. ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ಡಿ ಸಿನೂ ಆಗುತ್ತೆ. ಓ ಎ ಅಂದ್ರೂ ಒಂದೇ, ಡಿ ಸಿ ಅಂದ್ರು ಅಂದರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓ ಎ ಸಿ ಡಿ ಬಿ ಎ ರೆಕ್ಟ್ಯಾಂಗಲ್. ದಟ್ ವಿಲ್ ಬಿ ಕಾಲ್ಡ್ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ. ನೆಕ್ಸ್ಟ್ ವಿ ಇಸ್ ಈಕ್ವಲ್ ಟು, ನೋಡಿ, ಡಿ ಬಿ ಅಥವಾ ಬಿ ಡಿ ಈಸ್ ಕಾಲ್ಡ್ ಫೈನಲ್ ವೆಲಾಸಿಟಿ. ಫೈನಲ್ velocity, final velocity of a body. Next, OD is equal to AC. OD is equal to AC is equal to time interval. Time. Next ಒಂದು ಕಾನ್ಸೆಪ್ಟ್ ಇಲ್ಲಿ ಹೇಳೋಣ. BC is equal to V minus U. ನೆಕ್ಸ್ಟ್ ಇಲ್ಲಿ ಎಕ್ಸ್ ಅಂತ ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಬರುತ್ತೆ. ಸ್ಮಾಲ್ ಲೆಟರ್ ಎಕ್ಸ್ ಅಂದ್ಕೊಳ್ಳೋಣ. ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಏನಂತ ಹೇಳ್ತೀವಿ ಅದನ್ನ? ಡಿಸ್ಪ್ಲೇಸ್ಮೆಂಟ್. ಎಕ್ಸಿಗೆ ಡಿಸ್ಪ್ಲೇಸ್ಮೆಂಟ್. ನೋಡಿ, ಇದನ್ನ ಬೇಕಾದರೆ ಅಥವಾ ಬ್ರಾಕೆಟಲ್ಲಿ ವಿ ನಾಟ್ ಅಂತ ಕನ್ಸಿಡರ್ ಮಾಡ್ಬೋದು. ಎರಡೂ ಒಂದೇ. ಇಲ್ಲೂ ಅಷ್ಟೇ, ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಬೇಕಾದರೆ ವಿ ನಾಟ್ ಅಂತ ಕನ್ಸಿಡರ್ ಮಾಡಿ, ಇಲ್ಲ ಯು ಅಂತ ಕನ್ಸಿಡರ್ ಮಾಡಿ. ಎರಡೂ ಒಂದೇ. ಇನ್ನು NCERT ಬುಕ್ಕಲ್ಲಿ ವಿ ನಾಟ್ ಅಂತ ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಯು ಅಂತ ನಾನು ಹೇಳಿರ್ತೀನಿ, ಯುನೇ ಮಾಡಿ, ಸಮಸ್ಯೆ ಏನಿಲ್ಲ. ಎರಡೂ ಒಂದೇ. ಇಷ್ಟು ಡಿಸ್ಕ್ರಿಪ್ಷನ್ ಬರೀಬೇಕು. ಈಗ ನೆಕ್ಸ್ಟು ಇಲ್ಲಿ ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ನ ಪ್ರೂವ್ ಮಾಡ್ತೀನಿ. ಈಗ ಏರಿಯಾ ಅಂಡರ್ ದ ಕರ್ವ್ ತಗೊಂತೀನಿ. ಇಲ್ಲಿ ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ ವಿ ಟಿ ಗ್ರಾಫ್ ಇಸ್ ಈಕ್ವಲ್ ಟು ಅಂತ ಕನ್ಸಿಡರೇಷನ್ ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ಹೇಳಿದ್ದೆ ನೋಡಿ, ಅದೇ ಬೇಕಾಗಿರೋದು. ಇಲ್ಲಿ ನೆಕ್ಸ್ಟ್ ಡಿರೈವ್ ಮಾಡಬೇಕಾದ್ರೆ area under the curve AB in VT graph. ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್. ಇದು ಗೊತ್ತಾಯ್ತು ಅನ್ಸುತ್ತೆ. ಈ ಎ ಬಿ ಕರ್ವ್, ಇದೊಂದು ಕರ್ವ್. ಇದು ಸ್ಟ್ರೈಟ್ ಲೈನ್ನ ಇಲ್ಲಿ ಕರ್ವ್ ಅಂತ ಕನ್ಸಿಡರ್ ಮಾಡ್ತೀವಿ. ಕರ್ವ್ ಅಂತ ಕಾನ್ಸೆಪ್ಟು. ಈ ಕರ್ವ್ಗಳ ಕೆಳಗಡೆ
ಏರಿಯಾ ಬರುತ್ತೆ. ಅದನ್ನ ಈಗ ಬರೀಬೇಕು. ಯಾವ್ಯಾವ ಏರಿಯಾ ಬರುತ್ತೆ? ಎ ಬಿ ಸಿ ಅನ್ನೋದೊಂದು ರೈಟ್ ಆಂಗಲ್ ಟ್ರಯಾಂಗಲ್ಲು, ಎ ಸಿ ಡಿ ಒ ಅನ್ನೋದು ಒಂದು ರೆಕ್ಟ್ಯಾಂಗಲ್ಲು. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಗಿವ್ಸ್ ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ ವಿ ಟಿ ಗ್ರಾಫ್ ಬರುತ್ತೆ. ವಿ ಟಿ ಗ್ರಾಫ್ ಎ ಬಿ ಕೆಳಗಡೆ ಬರ್ತಕ್ಕಂಥ ಏರಿಯಾಗಳನ್ನ ಆ್ಯಡ್ ಮಾಡಿ ಯಾವ್ಯಾವ ಬರ್ತವೆ? ಫಸ್ಟ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಪ್ಲಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಓ ಅಥವಾ ಎ ಸಿ ಡಿ ಒ. ಗೊತ್ತಾಯ್ತು ಅನ್ಸುತ್ತೆ? ಇದೊಂದು ಸೆಂಟೆನ್ಸ್ ಬರೆಯೋದು ತಿಳ್ಕೊಂಡ್ರೆ ನಿಮ್ಮ ಡೆರವೇಷನ್ ಕಂಪ್ಲೀಟ್. ಇದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇದೇ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಡೆರವೇಷನ್ಗೂ ಇದೆ ಕಾನ್ಸೆಪ್ಟು. ಇಲ್ಲಿಗನ ಸ್ವಲ್ಪ ಅನಲೈಸ್ ಮಾಡಬೇಕು. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್? ಈಗ ಗೊತ್ತಾಯ್ತಾ? ಇಲ್ಲಿ ಈಗ ನಾನು ಪ್ರೀವಿಯಸ್ ಇದರಲ್ಲಿ ಮಾಡಿದ್ದೆ ನೋಡಿ, ಅದು ಏರಿಯಾ ಶೋ ದಟ್ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಈ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಕಾನ್ಸೆಪ್ಟು. ಈಗ ಅದಕ್ಕೆ ಏನೇನು ಕಾನ್ಸೆಪ್ಟ್ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ರಿಸಲ್ಟ್ ಬರುತ್ತೆ. ನಿಮಗೆ ಏನಾಗುತ್ತೆ? ಏರಿಯಾ ಅಂಡರ್ ದ ಕರ್ವ್ ಎ ಬಿ ಇನ್ ವಿ ಟಿ ಗ್ರಾಫ್ ಗಿವ್ಸ್ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ಕೊಬೋದಾ? ಯಾಕೆಂದರೆ ಪ್ರೂವ್ ಮಾಡ್ಕೊಂಡಿದ್ದೀವಿ ಇದು. ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಎ ಸಿ ಅಂತ ಹೇಳ್ಬೋದು. ಬೇಸ್ ಎ ಸಿ ಇಂಟು ಹೈಟ್ ನಥಿಂಗ್ ಬಟ್ ಬಿ ಸಿ. ಗೊತ್ತಾಯ್ತು ಅನ್ಸುತ್ತೆ? ಇದು ಎಸ್ ಎಲ್ ಸಿನಲ್ಲಿ ಬಂದಿರತಕ್ಕಂಥ ಕಾನ್ಸೆಪ್ಟು. ಹಾಫ್ ಇಂಟು ಬೇಸ್ ಇಂಟು ಹೈಟ್ ದಟ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಸಿಮಿಲರ್ಲಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎ ಸಿ ಡಿ ಒ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಅಂದರೆ ಓ ಡಿ ಇಂಟು ಬ್ರೆಡ್ತ್ ಅಂದರೆ ಸಿ ಡಿ. ಓ ಡಿ ಇಂಟು ಸಿ ಡಿ, ಓ ಡಿ ಇಂಟು ಸಿ ಡಿ. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟು? ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಗೊತ್ತಾಯ್ತಲ್ವ ನಿಮಗೆ? ಈಗ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ಗೆ ಸಿಂಬಾಲಿಕಲಿ ರೆಪ್ರೆಸೆಂಟೇಷನ್. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿ, ಎಕ್ಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. ಹಾಫ್ ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಸಿ ನಥಿಂಗ್ ಬಟ್ ಬೇಸ್ನ ಏನು ಅಂದ್ಕೊಂಡಿದ್ದೀವಿ ಇಲ್ಲಿ? ಟೈಮ್ ಇಂಟರ್ವಲ್. ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಸಿ ನಥಿಂಗ್ ಬಟ್ ವಿ ಮೈನಸ್ ಯು ಪ್ಲಸ್ ಸಬ್ಸ್ಟಿಟ್ಯೂಷನ್ನು. ನೀಟಾಗಿ ನಿಧಾನಕ್ಕೆ ಸಿಂಪ್ಲಿಫೈ ಮಾಡಿ, ತುಂಬ ಅವಸರ ಬೇಡ. ಫಿಸಿಕ್ಸ್ ಡೆರವೇಷನ್ಸ್ನ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು, ನೀಟ್ನೆಸ್ ಇರಬೇಕು. ಸುಮ್ಮನೆ ನೀವು ಫೈನಲ್ ಆನ್ಸರು ಅಡ್ಜಸ್ಟ್ ಮಾಡಿಬಿಟ್ಟು ಫೈನಲ್ಲಾಗಿ ಈ ಫಾರ್ಮುಲಾ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಕಂಟಿನ್ಯೂಟಿ ಆಫ್ ದ ಡೆರವೇಷನ್ ವೆರಿ ಇಂಪಾರ್ಟೆಂಟು. ಪ್ಲಸ್ ಓ ಡಿ ಇಂಟು ಸಿ ಡಿ. ಓ ಡಿ ಅಂದರೆ ಟೈಮ್, ಮತ್ತು ಹೇಗೇನು ಸಿ ಡಿ ಅಂದರೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್. ಓ ಡಿ ನಥಿಂಗ್ ಬಟ್ ಟೈಮ್ ಇಂಟರ್ವಲ್ ಇಂಟು ಸಿ ಡಿ ಅಂದರೆ ಯು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಟಿ ಇಂಟು ವಿ ಮೈನಸ್ ಯು ಪ್ಲಸ್ ಯು ಟಿ. ನೆಕ್ಸ್ಟು ನೋಡಿ, ಇಲ್ಲಿರ್ತಕ್ಕಂಥ ವಿ ಮೈನಸ್ ಯುಗೆ ಒಂದು ಸಬ್ಸ್ಟಿಟ್ಯೂಷನ್ ಕೊಡ್ತೀನಿ. ಬಟ್ ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ವಿ ಮೈನಸ್ ಯು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಡಿರೈವ್ ಮಾಡ್ಕೊಂಡಿದ್ದೀವಿ. ಮತ್ತೆ ಡಿರೈವ್ ಮಾಡೋದು ಬೇಡ, ಇದು ನಿಮಗೆ ಫೆಮಿಲಿಯರ್ ರಿಸಲ್ಟು. ಇಲ್ಲಿ ನಾನು ಯುನ ಈ ಕಡೆ ತಗೊಂಬತ್ತೀನಿ. ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಆಯ್ತಾ ನೋಡಿ. ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ವಿ ಮೈನಸ್ ಯು ಇಸ್ ಈಕ್ವಲ್ ಟು ಇ ಟಿ ಇನ್ ಈಕ್ವೇಷನ್. ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಇದು ಬರಿತೀನಿ, ಯು ಟಿ ಪ್ಲಸ್ ಆಫ್ ವಿ ಮೈನಸ್ ಯು. ನೋಡಿ ಇಲ್ಲಿ ಟಿ ಇದೆ ಆ್ಯಸ್ ಇಟ್ ಈಸ್ ಇದೆ. ವಿ ಮೈನಸ್ ಯು ನಥಿಂಗ್ ಬಟ್ ಎ ಟಿ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟು ಯು ಟಿ ಪ್ಲಸ್ ಆಫ್ ಎ ಬರಿತೀನಿ, ಟಿ ಇಂಟು ಟಿ ಸ್ಕ್ವೇರ್. ಅಥವಾ ಇದು ರಿಕ್ವೈರ್ಡ್ ರಿಸಲ್ಟು ಬೇಕಾದರೆ ಇದನ್ನೇನ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವಯರ್ ಅಂತ ಬೇಕಾದರೂ ಮಾಡ್ಬೋದು. ಇದು ಸೆಕೆಂಡ್ ಕೈನಮ್ಯಾಟಿಕ್ ಈಕ್ವೇಷನ್ ಫಾರ್ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಮೋಷನ್ ಬೈ ಯೂಸಿಂಗ್ ವಿ ಟಿ ಗ್ರಾಫ್. ನೋಡಿ ಇಷ್ಟು ಡೆರವೇಷನು. ಈ ಡೆರವೇಷನ್ಗೆ 5 ಮಾರ್ಕ್ಸ್ ಇರುತ್ತೆ. ಎಕ್ಸಾಮಿನೇಷನ್ಗೆ ಯೂಸ್ವಲ್ ಆಗಿ ಕೇಳ್ತಕ್ಕಂಥ ಡೆರವೇಷನು
ಇದನ್ನ ಹೆಂಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಫಸ್ಟು ಒಂದು ಸತಿ ರೆಫರೆನ್ಸ್ ಆಗಿ ಗ್ರಾಸ್ಪ್ ಮಾಡಿ ವಿತೌಟ್ ಬುಕ್ಕು, ವಿತೌಟ್ ನೋಟ್ಸು, ವಿತೌಟ್ ಸಪೋರ್ಟ್ ಇಲ್ದಂಗೆ ಒಂದು ಶೀಟ್ ತಗೊಂಡು ವರ್ಕ್ ಮಾಡಿ. ಇಲ್ಲಾಂದರೆ ಮಧ್ಯದಲ್ಲಿ ಕೈ ಕೊಡುತ್ತೆ ಡೆರವೇಷನ್ಸು. ನೀವು ಹೆಂಗೆಂಗೋ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಇದೇ ಥರ ಇರಬೇಕು. ಗೊತ್ತಾಯ್ತು ಅಂತ. ಇದು ಫಸ್ಟು ಡೆರವೇಷನ್ ಯಾವುದರಲ್ಲಿ ಎಕ್ಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್. ನೆಕ್ಸ್ಟು ಡೆರವೇಷನ್ ಇದೇ ಕಾನ್ಸೆಪ್ಟಲ್ಲಿ ಚೇಂಜ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಡಿರೈವ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax ಅಂತ, ಅಥವಾ ಇದನ್ನೇ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಹಿಂಗೂ ಕೇಳ್ತಾರೆ. ಎರಡು ಒಂದೇ. ವಿ ನಾಟ್ ಅಂದರೆ ಇನಿಷಿಯಲ್ ವೆಲಾಸಿಟಿ, ಯು ಅಂದರೆ ಇನಿಷಿಯಲ್ ವೆಲಾಸಿಟಿ. ನೋಡಿ, ಇದಕ್ಕೇನು ಚೇಂಜ್ ಮಾಡಬೇಡಿ. ಇದೇ ಕಾನ್ಸೆಪ್ಟು ಅಪ್ ಟು ಇಲ್ಲಿಗನ ಸೇಮ್. ನೋಡಿ, ಎಲ್ಲಿಗನ ಸೇಮ್ ಅಂದರೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟು ನಿಮಗೆ ಇಲ್ಲಿವರೆಗೂ ಸೇಮ್ ಬರ್ಕೋಣ. ಮತ್ತೆ ಚೇಂಜ್ ಮಾಡೋದು ಬೇಡ. ಇಲ್ಲಿಗನ ಇದೇ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಇದೇ ಮೆಥಡಲ್ಲಿ ಫಾಲೋ ಮಾಡಿ. ಸೇಮ್ ಇಲ್ಲಿಗನ ರಿಅರೇಂಜ್ ಮಾಡ್ಕೊತೀನಿ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ 1 ಯು ಟಿ ಪ್ಲಸ್ ಹಾಫ್ ಟಿ ಇಂಟು ವಿ ಮೈನಸ್ ಯು. ಇಲ್ಲಿಗನ ಸೇಮ್. ಈಗೇನು ಮಾಡಬೇಕು, ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ ಬೈ 2 ಇಂದ ಎರಡು ಕಡೆ ಮಲ್ಟಿಪ್ಲೈ ಮಾಡಿ ಅಂತ ಬರಿತೀನಿ. ನೋಡಿ, ಇದನ್ನ ಮಲ್ಟಿಪ್ಲೈಯಿಂಗ್. ನೋಡಿ, ಮಲ್ಟಿಪ್ಲೈಯಿಂಗ್ ನೆಕ್ಸ್ಟ್ ಸ್ಟೆಪ್ಪು, ನೆಕ್ಸ್ಟ್ ಡಿರವೇಷನ್ ಮಾಡ್ತಿರೋದು. ಯಾವ ಡೆರವೇಷನು? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax ಡೆರವೇಷನ್ ಮಾಡ್ತಿದ್ದೀನಿ. ಅದಕ್ಕೆ ಸೇಮ್ ಗ್ರಾಫು, ಸೇಮ್ ಡಿಸ್ಕ್ರಿಪ್ಷನ್ನು, ಸೇಮ್ ಪ್ರೂಫು. ಬಟ್ ಇಲ್ಲಿಂದ ಸ್ವಲ್ಪ ಇಂಟರ್ಚೇಂಜ್ ಆಗುತ್ತೆ. ಇಲ್ಲಿ ಆ ಡಿರವೇಷನ್ಗೆ ಸಬ್ಟ್ಯೂಷನ್ ಕೊಟ್ಟಿದ್ವು. ಇದಕ್ಕೇನು ಮಾಡಬೇಕು ಅಂದರೆ ಮಲ್ಟಿಪ್ಲೈಯಿಂಗ್ ಬೈ 2 ಆನ್ ಬೋತ್ ಸೈಡ್. ಎರಡು ಕಡೆ 2ನ ಮಲ್ಟಿಪ್ಲೈ ಮಾಡಿ. ಅವಾಗ 2x ಇಸ್ ಈಕ್ವಲ್ ಟು 2 ಇಂಟು ಯು ಟಿ ಪ್ಲಸ್ ಹಾಫ್ ಟಿ ಇಂಟು ವಿ ಮೈನಸ್ ಯು. ನೋಡಿ, ಇದು ಗೊತ್ತಾಯ್ತು ಅನ್ಸುತ್ತೆ. ಎರಡು ಕಡೆ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸಿಂಪ್ಲಿಫೈ ಮಾಡ್ತಾ ಬನ್ನಿ. 2x ಇಸ್ ಈಕ್ವಲ್ ಟು 2 ಇಂಟು ಯು ಟಿ, 2ut ಪ್ಲಸ್ 2 ಕಿಟ್ ಕ್ಯಾನ್ಸಲ್. ನೋಡಿ, 2 ಕಿಟ್ ಕ್ಯಾನ್ಸಲ್ ಉಳ್ಕೊಳೋದು ಟಿ ಇಂಟು ವಿ ಮೈನಸ್ ಯು. ಗೊತ್ತಾಯ್ತು ಅನ್ಸುತ್ತೆ. ಈಗ ನೆಕ್ಸ್ಟು ಸಿಂಪ್ಲಿಫೈ ಮಾಡಿದ್ರೆ 2x ಇಸ್ ಈಕ್ವಲ್ ಟು 2ut ಪ್ಲಸ್ ಟಿ ಇಂಟು ವಿ ಟಿ ಪ್ಲಸ್ ಇಂಟು ಮೈನಸ್ ಯು ಇಂಟು ಟಿ ಅಗೈನ್ ಯು ಟಿ. ನೆಕ್ಸ್ಟ್ ಇಲ್ಲಿ ಬರೀತೀನಿ ನೋಡಿ, 2x ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 2ut ಮೈನಸ್ ಯು ಟಿ. ನೋಡಿ, 2a ಮೈನಸ್ ಎ ಇದ್ದಂಗೆ, 2a ಮೈನಸ್ ಎ ಅಂದರೆ ಎ. ಅದೇ ಥರ 2ut ಮೈನಸ್ ಯು ಟಿ ಅಂದರೆ ಪ್ಲಸ್ ಯು ಟಿ ಬರುತ್ತೆ. ಗೊತ್ತಾಯ್ತು ಅನ್ಸುತ್ತಿಲ್ಲಿ. 2a ಮೈನಸ್ ಎ ಇದ್ದಂಗೆ ಇದು ಸೇಮ್ ಆರ್ಡರಲ್ಲಿದೆ. ಇಲ್ಲಿ 2 ಟೈಮ್ಸ್ ಇದೆ, ಇಲ್ಲಿ 1 ಟೈಮ್ಸ್ ಇದೆ. 2 ಟೈಮ್ಸಲ್ಲಿ 1 ಟೈಮ್ ಹೋದರೆ 1 ಟೈಮ್ ಉಳ್ಕೊಳುತ್ತೆ ಪ್ಲಸ್ ಸೈನು, ಪ್ಲಸ್ ವಿ ಟಿ. ಗೊತ್ತಾಯ್ತು ಅನ್ಸುತ್ತೆ. ಇಲ್ಲಿರ್ತಕ್ಕಂಥ ಸಿಂಪ್ಲಿಫಿಕೇಶನ್ ನೋಡಿ. ಈ ಸಿಂಪ್ಲಿಫಿಕೇಶನ್ ಏನು ಮಾಡಿದ್ದೀವಿ, ಈ ಈಕ್ವೇಷನ್ಗೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸೈಡಲ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ 2ನ ಆಪ್ರೇಟ್ ಮಾಡಿದ್ದೀವಿ. ಮ್ಯಾಥಮೆಟಿಕ್ ಪ್ರಕಾರ ಬೋತ್ ಸೈಡ್ ಆಫ್ ದ ಈಕ್ವೇಷನ್ ಮಲ್ಟಿಪ್ಲೈಡ್ ಬೈ ಸೇಮ್ ನಂಬರ್, ದ ವ್ಯಾಲ್ಯೂ ಆಫ್ ಈಕ್ವೇಷನ್ ಡು ನಾಟ್ ಚೇಂಜ್ ಆಗಲ್ಲ. ಅದಕ್ಕೋಸ್ಕರ ಈಗ ಆಪ್ರೇಷನ್ಸ್ ಕರೆಕ್ಟಾಗಿದೆ. ಇದನ್ನ ರಿಅರೇಂಜ್ ಮಾಡಿದ್ದೀನಿ ಮತ್ತು ಇಲ್ಲಿರ್ತಕ್ಕಂಥ ಒಂದು ಟಿನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ. ಮಲ್ಟಿಪ್ಲೈ ಮಾಡಿದಾಗ ಇದು ಬಂತು. ನೆಕ್ಸ್ಟ್ ಈಗಲೇ 2x ಈಸ್ ಈಕ್ವಲ್ ಟು ಟಿ ಕಾಮನ್ ಫ್ಯಾಕ್ಟರ್ ಉಳ್ಕೊಳೋದು ವಿ ಪ್ಲಸ್ ಯು ಅಥವಾ ಯು ಪ್ಲಸ್ ವಿ. ಎರಡು ಒಂದೇ. ಎ ಪ್ಲಸ್ ಬಿ ನ ಬಿ ಪ್ಲಸ್ ಎ ಅಂತ ಬರಿಬೋದು. ಅದೇ ಥರ ಇಲ್ಲಿ ಸರ್ ಇಲ್ಲಿ ಟಿ ಕಾಮನ್ ತೆಗೆದಿದ್ದೀವಿ, ಯು ಪ್ಲಸ್ ವಿ ಉಳ್ಕೊಂಡೈತೆ. ನೀವು ವಿ ಪ್ಲಸ್ ಯು ಬರ್ಕೊಂಡಿದ್ದೀರಾ ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಹೌದು ತಾನೆ? ಅದೇ ಥರ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟು ದಟ್ ವಿಲ್ ಬಿ ಕಾಲ್ಡ್ ಈಕ್ವೇಷನ್ ನಂಬರ್ 2. ಇದನ್ನ ಈಕ್ವೇಷನ್ ನಂಬರ್ 1 ಅಂದ್ಕೊಳ್ಳಿ. ಬಟ್ ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ನಾವು ಪ್ರೂವ್ ಮಾಡಿದ್ದೀವಿ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಈಗ ಇಲ್ಲಿರ್ತಕ್ಕಂಥ ಒಂದು ಇದಕ್ಕೆ ಈ ನೋಡಿ, ಇಲ್ಲಿರ್ತಕ್ಕಂಥ ಯುನ ಈ ಕಡೆ ತಮ್ಮನಿ, ಎ ಟಿ ಅಲ್ಲೇ ಉಳ್ಕೊಳುತ್ತೆ. ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಆಯಿತಾ? ನೋಡಿ, ಏನೇನು ಕಾನ್ಸೆಪ್ಟ್ ನೋಡಬೇಕು ಅನ್ನೋದು. ಈಗ ಈಕ್ವೇಷನ್ 1 ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯು ಹ್ಯಾವ್ ಟು ಚೂಸ್ ದ ವ್ಯಾಲ್ಯೂ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ
by kinematic equation number 1, then u can be transferred in LHS set. We get v minus u is equal to at, or at is equal to v minus u. It is called equation number 2. v minus u is equal to at is also written as at is equal to v minus u. ಗೊತ್ತಾಯ್ತು ಅನ್ಸುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಷನ್ 1ನ ಈಕ್ವೇಷನ್ 2ನಲ್ಲಿ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈಯಿಂಗ್ ಈಕ್ವೇಷನ್ 1 and 2 ವಿ ಗೆಟ್, ಇಲ್ಲಿ ಬರೀತೀನಿ ನೋಡಿ, ಮಲ್ಟಿಪ್ಲೈಯಿಂಗ್ ಈಕ್ವೇಷನ್ 1 in 2 we get ಈಕ್ವೇಷನ್ 1 ಈಕ್ವೇಷನ್ 2 1 and 2ನ LHS ಅಲ್ಲಿ ಪ್ರಾಡಕ್ಟ್ ಮಾಡಿ, RHS ಅಲ್ಲಿ ಪ್ರಾಡಕ್ಟ್ ಮಾಡಿ. 2x ಇಂಟು AT ಇಲ್ಲಿರ್ತಕ್ಕಂಥದ್ದು ನೋಡಿ, 2x ಇಂಟು AT ಏನಾಗುತ್ತೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟಲ್ಲಿ. ಸಪೋಸ್ ಇಲ್ಲಿ ನೀವು ಕಾನ್ಸೆಪ್ಟ್ ಬೇಕಾದರೆ ಈ ಟಿನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. AT ಬೇಡ, ಎ ಅಂದ್ಕೊಳ್ಳಿ, ಮಾಡ್ಬೋದು, ಹೆಂಗೆ ಬೇಕಾದರೂ ಬರುತ್ತೆ. ಇಲ್ಲಿ ಏನಾಗುತ್ತೆ ನೆಕ್ಸ್ಟು 2ax ಆಯಿತು. ಎರಡೂನ LHSನ ಪ್ರಾಡಕ್ಟ್ ಮಾಡೋದಕ್ಕೆ 2ax ಆಯಿತು. ನೋಡಿ, ಈಕ್ವೇಷನ್ 1ನಲ್ಲಿ 2x ಇದೆ, ಈಕ್ವೇಷನ್ 2ನಲ್ಲಿ a ಇದೆ. 2x ಇಂಟು a 2ax ಬರ್ತಿದ್ದೀನಿ. RHS ಅಲ್ಲಿ t ಇಂಟು v ಮೈನಸ್ ಯು, t ಇಂಟು v ಮೈನಸ್ ಯು ಇದೆ ಈಕ್ವೇಷನ್ 1ನಲ್ಲಿ. ನೋಡಿ, t ಇಂಟು ವಿ ಪ್ಲಸ್ ಯು ಇದೆ, ವಿ ಮೈನಸ್ ಅಲ್ಲ, ವಿ ಪ್ಲಸ್ ಯು ಇದೆ ಬರ್ದಿದ್ದೀನಿ ಈಕ್ವೇಷನ್ 1ನಲ್ಲಿ. ಟಿ ಇಂಟು ಯು ಪ್ಲಸ್ ಯು, ವಿ ಪ್ಲಸ್ ಯು ಇಂಟು ಈಕ್ವೇಷನ್ 2ನಲ್ಲಿ ಏನಿದೆ, ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ, ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಇದೆ ಬರ್ದಿದ್ದೀನಿ. ಗೊತ್ತಾಯ್ತು. ಈ LHS ಈ RHS ಮಲ್ಟಿಪ್ಲೈ ಮಾಡಿದ್ದೀನಿ, LHS ಮಲ್ಟಿಪ್ಲೈ ಮಾಡಿದ್ದೀನಿ. ಏನಾಗುತ್ತೆ, ಟಿ ಗೆಟ್ ಕ್ಯಾನ್ಸಲ್ಲ. ನಿಮಗೆ ಗೊತ್ತು, ವೆಲ್ ನೋನ್ ರಿಸಲ್ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನಾನು ಅದಕ್ಕೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ, ಆಲ್ಜಿಬ್ರಾಯಿಕ್ ಫಂಕ್ಷನ್ನು, ಲೋಯರ್ ಮ್ಯಾಥಮೆಟಿಕ್ಸು ಯಾರು ಚೆನ್ನಾಗಿ ತಿಳ್ಕೊಂಡಿರ್ತೀರ SSLCನಲ್ಲಿ, ಫಿಸಿಕ್ಸು ಇಲ್ಲಿ ತುಂಬ ಈಸಿ ಆಗುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ, 2ax ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಇದೆಯಾ, ಹಂಗಿದ್ಮೇಲೆ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವೇರ್ ಅಂತ ಬರಿಬೋದಾ? ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಸ್ಟೆಪ್ಪಲ್ಲೇ. ಈಗ ರೀಅರೇಂಜ್ ಮಾಡ್ತೀನಿ. ಮೈನಸ್ ಯು ಸ್ಕ್ವೇರ್ ಈ ಕಡೆ ಬಂದರೆ 2ax ಪ್ಲಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್. ರೀಅರೇಂಜ್ ಮಾಡಿದ್ರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax ವಿ ಸ್ಕ್ವೇರ್, ಅಥವಾ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ವಿ ನಾಟ್ ಸ್ಕ್ವೇರ್ ಅಂತ ಬೇಕಾದರೂ ಬರಿಬೋದು. ಆವಾಗ 2ax ಆಯಿತು. ನೋಡಿ, ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಕೈನಮ್ಯಾಟಿಕ್ ಈಕ್ವೇಷನ್ಸು 3 ಕೇಸಸ್ ಅಲ್ಲ. ಫಸ್ಟ್ ಈಕ್ವೇಷನ್ ಯಾವುದು ನೋಡಿ, ಫಸ್ಟ್ ಈಕ್ವೇಷನು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಸೆಕೆಂಡ್ ಈಕ್ವೇಷನು ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈ ಮೂರು ಈಕ್ವೇಷನ್ನು ಯೂಸಿಯಲ್ ಆಗಿ ಎಕ್ಸಾಮಿನೇಷನಲ್ಲಿ 5 ಮಾರ್ಕ್ಸಿಗೆ 100% ಇರುತ್ತೆ. ಯಾಕೆಂದರೆ ನೀವು ಪ್ರೀವಿಯಸ್ ಪೇಪರ್ ಕ್ವಶನ್ ಪೇಪರ್ಗಳನ್ನ ತೆಗೆದ್ರೆ 100% ಡೆರವೇಷನ್ ಕಮಿಂಗ್ ಫ್ರಮ್ ಮೋಷನ್ ಇನ್ ಸ್ಟ್ರೈಟ್ ಲೈನ್, ಆರ್ ಸಪೋಸ್ 99% 1% ಬರಲಿಲ್ಲ ಅಂದರೆ ಇದ್ರ ಮೇಲೆ ಪ್ರಾಬ್ಲಮ್ 5 ಮಾರ್ಕ್ಸಿಗೆ ಇರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ಸು. ಇದು ವೆರಿ ಇಂಪಾರ್ಟೆಂಟ್. ಈಗ 3 ಡೆರವೇಷನ್ಸ್ ಆಗಿದೆ. 3 ಡೆರವೇಷನ್ಸ್ನ ನೀವು ಮನೇಲಿ ರೆಸ್ಟಲ್ಲಿ ಇರ್ತೀರಾ, ಆರಾಮಾಗಿ ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಏನು ಮಾಡಬೇಕು, ಒಂದು ಶೀಟ್ ತಗೊಬೇಕು, ಫಸ್ಟು ಐಡಿಯಾಲಜಿ ಅರ್ಥ ಮಾಡ್ಕೊಂಡು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನನಗೆ ಬರುತ್ತೆ ಬಿಡು ಅಂತ ಪೇಜ್ ತಿರುವು ಹಾಕಿದ್ರೆ ಎಕ್ಸಾಮಲ್ಲಿ ಕೈ ಕೊಡುತ್ತೆ. ಅದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರೋವರೆಗೂ ಏನು ಮಾಡಬೇಕು, ವರ್ಕ್ ಮಾಡಬೇಕು. ಅದಕ್ಕೆ ಸೈನ್ಸ್ ಏನಕ್ಕೆ ನಿಮಗೆ ತುಂಬ ಹಾರ್ಡ್ ಅನಿಸುತ್ತೆ ಅಂದರೆ, ಹಾರ್ಡ್ ವರ್ಕು ವೆರಿ ಇಂಪಾರ್ಟೆಂಟ್. ಇಂಟೆಲಿಜೆನ್ಸ್ ನಡೆಯಲ್ಲ ಇಲ್ಲಿ. ಇಂಟೆಲಿಜೆನ್ಸ್ ಕ್ಯಾನ್ ಬಿ ಫೇಲ್ಯೂರ್ ಬಟ್ ಹಾರ್ಡ್ ವರ್ಕ್ ಕೆನಾಟ್ ಬಿ ಫೇಲ್ಯೂರ್ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟು. ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಈ ಡೆರವೇಷನ್ ಬರುತ್ತೆ. ತುಂಬ ಈಸಿ. ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಮತ್ತೆ ರೀಪ್ಲೇ ಮಾಡ್ಕೊಂಡು ವಿಡಿಯೋ ನೋಡಿ. ದಟ್ಸ್ ಆಲ್. ನೋಡಿ, 3 ಡೆರವೇಷನ್ ಪಾರ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಇಂಪಾರ್ಟೆಂಟ್ ಇನ್ CET and NEET examination, that will be called
the distance traveled by a body in nth second of its motion. CETಗಳಿಗೆ ಫಾರ್ಮುಲಾ ಜ್ಞಾಪಕದಲ್ಲಿ ಇಟ್ಕೊಂಡು ಸಾಕು, ಡೆರವೇಷನ್ ಏನಿಲ್ಲ. ಈಗ ಡಿಸ್ಟೆನ್ಸ್ ಟ್ರಾವೆಲ್ ಇನ್ ಟಿ ಸೆಕೆಂಡ್ ಆಯ್ತು ನಿಮಗೆ. ಡಿಸ್ಟೆನ್ಸ್ ಟ್ರಾವೆಲ್ ಇನ್ nth ಸೆಕೆಂಡ್ ಅಂದರೆ ನೋಡಿ, ಇದೊಂದು ಫಾರ್ಮುಲಾ ಇದೆ, ಎಕ್ಸ್ ಇಸ್ ಈಕ್ವಲ್ ಟು ಜ್ಞಾಪಕದಲ್ಲಿ ಇಟ್ಕೊಬೇಕು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಯು ಪ್ಲಸ್ ಆಫ್ ಇಲ್ಲಿರತಕ್ಕಂಥದ್ದು ಆಫ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಬರಬೇಕಾಗಿತ್ತು. ಇಲ್ಲಿ ಎ ಮತ್ತು ಟಿನ ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಗೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾನ ನಾವು ಬರಿಬೋದು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ n ಸೆಕೆಂಡ್ ನಥಿಂಗ್ ಬಟ್ ಡೈರೆಕ್ಟಾಗಿ ಎ ಟಿ ಬದಲು 2n-1 ಅಂತ ಫಾರ್ಮುಲಾ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ CET ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ನ್ಯೂಮೆರಿಕಲ್ ಪ್ರಾಬ್ಲಮ್. ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಅಂತ ಬರೆದ್ಬಿಟ್ಟಿರ. ಇದು ಡೆರವೇಷನ್ನು. ಆ್ಯಕ್ಚುಲಿ ಡೆರವೇಷನ್ ಇದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಇದು ಡೈರೆಕ್ಟಾಗಿ ಫಾರ್ಮುಲಾ ಬೈ ಹಾರ್ಟ್ ಮಾಡ್ಕೊಂಡಿರಬೇಕು. ಯಾವಾಗ ಯೂಸ್ ಮಾಡ್ಕೊಬೇಕು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಡಿ ಇನ್ nth ಸೆಕೆಂಡ್. nth ಸೆಕೆಂಡ್ ಅಂದರೆ ಟೈಮು n ಸೆಕೆಂಡ್ ಇದ್ದಾಗ, ಟಿ ಸೆಕೆಂಡ್ ಇದ್ದಾಗಲ್ಲ, n ಸೆಕೆಂಡ್, nth ಸೆಕೆಂಡ್, 12th ಸೆಕೆಂಡ್, 10th ಸೆಕೆಂಡ್ ಈ ಥರ ಬಂದಾಗ ಫಾರ್ಮುಲಾ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಅಂತ ಬೇಕಾದರೂ ಯೂಸ್ ಮಾಡ್ಬೋದು. ಎಕ್ಸ್ ಎನ್ ಇಸ್ ಈಕ್ವಲ್ ಟು ಯು ಪ್ಲಸ್ ಆಫ್ ಎ ಇಂಟು 2n-1 ಅಂತ ಈ ಫಾರ್ಮುಲಾ ತಿಳ್ಕೊಂಡಿರ್ಬೇಕು. ಗೊತ್ತಾಯ್ತು ಅಲ್ವಾ? ನೆಕ್ಸ್ಟ್ ಒಂದು ಕಾನ್ಸೆಪ್ಟು ನಿಮಗೆ ಮೋಷನ್ ಅಂಡರ್ ಗ್ರಾವಿಟಿ ಅಂತ ಸ್ಟಾರ್ಟ್ ಆಗುತ್ತೆ. ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮೋಷನ್ ಅಂಡರ್ ಗ್ರಾವಿಟಿ. ನಿಮಗೆ ಗ್ರಾವಿಟೇಷನ್ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಮೋಷನ್ ಅಂಡರ್ ಗ್ರಾವಿಟಿ. ಈಗ ಗ್ರಾವಿಟಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಏನು ಅಂತ ಗೊತ್ತು ನಿಮಗೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಆಕ್ಸಿಲರೇಷನ್ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ. ಫಾರ್ ಎಕ್ಸಾಂಪಲ್ ಚಾಕ್ ಪೀಸ್ನ ನಾನು ಹೈಟಿಂದ ಡ್ರಾಪ್ ಮಾಡ್ತೀನಿ, ನೋಡಿ ಡ್ರಾಪ್ ಮಾಡಿದಾಗ ಫ್ರೀಯಾಗಿ ಫಾಲ್ ಆಯಿತು. ಈ ಥರ ಒಂದು ಬಾಡಿ ಫಾಲ್ ಆಗಬೇಕಾದ್ರೆ ಅದಕ್ಕಿರ್ತಕ್ಕಂಥ ಆಕ್ಸಿಲರೇಷನ್ನ ಏನಂತ ಕರಿತೀವಿ? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಹಂಗಿದ್ಮೇಲೆ ಬಾಡಿ ಫಾಲಿಂಗ್ ಟುವರ್ಡ್ಸ್ ದ ಅರ್ತ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೈ ಅರ್ತ್ ಸರ್ಫೇಸ್. ಅರ್ತಿಗೆ ಎ ಸ್ಪೆಷಲ್ ಟೈಪ್ ಆಫ್ ಫೋರ್ಸ್ ಇರುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಗ್ರಾವಿಟೇಷನಲ್ ಫೋರ್ಸ್. ಅರ್ತ್ attracts all the bodies towards its surface due to the effect of gravitational force. Gravitational force is a weakest force in the nature. ನೇಚರಲ್ಲಿ ಇರ್ತಕ್ಕಂಥ ತುಂಬ ವೀಕ್ ಇರ್ತಕ್ಕಂಥ ಫೋರ್ಸು ಗ್ರಾವಿಟೇಷನಲ್ ಫೋರ್ಸು. ಅದು ನಮ್ಮ ಒಪಿನಿಯನ್ಸ್ ಆಗಲ್ಲ. ನೀವು ಈ ಡೈಲಿ ಲೈಫಲ್ಲಿ ಗ್ರಾವಿಟೇಷನಲ್ ಫೋರ್ಸ್ನ ಯೂಸ್ ಮಾಡೇ ಮಾಡ್ತೀವಿ. ನಾವು ವಾಕ್ ಮಾಡಬೇಕಾದ್ರೆ ನಮ್ಮ ಆರ್ಮ್ಸು ಹಿಂದೆ ಮುಂದೆ ಹೋಗ್ತವೆ. ಏನಕ್ಕೆ? ಡ್ಯೂ ಟು ದ ಎಫೆಕ್ಟ್ ಆಫ್ ಗ್ರಾವಿಟೇಷನ್. ನೀವು ಹಿಲ್ನ ಟ್ರಕ್ ಮಾಡ್ತೀರಾ, ಬೆಟ್ಟ ಹಿಲ್ ಟ್ರಕ್ ಮಾಡ್ತೀರಾ, ಮೇಲಕ್ಕೆ ಹೋಗ್ತಾ ಇರ್ತೀರಾ. ಮೇಲಕ್ಕೆ ನೀವು ಬೆಟ್ಟ ಅಪ್ವರ್ಡ್ ಡೈರೆಕ್ಷನಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಬಾಡಿ ಮುಂದಕ್ಕೆ ಬೆಂಡ್ ಆಗುತ್ತೆ ನೋಡಿ, ಗೊತ್ತೇ ಆಗಲ್ಲ. ಏನಕ್ಕೆ? ಡ್ಯೂ ಟು ದ ಎಫೆಕ್ಟ್ ಆಫ್ ಗ್ರಾವಿಟೇಷನ್. ಬೆಟ್ಟನ ಇಳಿಬೇಕಾದ್ರೆ ನಮ್ಮ ಬಾಡಿ ಹಿಂದಕ್ಕೆ ಬೆಂಡ್ ಆಗುತ್ತೆ ನೋಡಿ, ಅದು ಏನಕ್ಕೆ? ಡ್ಯೂ ಟು ದ ಎಫೆಕ್ಟ್ ಆಫ್ ಗ್ರಾವಿಟೇಷನ್. ನೀವು ಸ್ಟೇರ್ ಕೇಸ್ ಮೆಟ್ಲು ಹತ್ತಾ ಇರ್ತೀರ ಮನೆ ಮೇಲೆ, ಮುಂದಕ್ಕೆ ಬಾಡಿ ಬೆಂಡ್ ಆಗುತ್ತೆ, ಗೊತ್ತೇ ಆಗಲ್ಲ. ಎವ್ರಿ ಲೈಫಲ್ಲಿ, ಎವ್ರಿ ಡೈಲಿ ಲೈಫಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಒಂದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಹಂಗಿದ್ಮೇಲೆ ಮೋಷನ್ ಅಂಡರ್ ಗ್ರಾವಿಟಿ ಅಂದರೆ ಎ ಬಾಡಿ ಮೂವಿಂಗ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಇನ್ ಯೂನಿವರ್ಸ್. A force of attraction is there that will be called gravity. This type of motion is called motion under gravity. A body moving upward and downward direction in the universe under the influence of gravitational force is called motion under gravity ಅಂತ ಹೇಳ್ತೀವಿ. motion under gravity ಅಂದ್ರೇನು? The body
moving either upward or downward, upward or downward direction due to the influence of, due to the effect ಅಂತೀನಿ, due to the effect of gravitational force, gravitational force. This type of motion is called motion under gravity. Not very important. Motion under gravity is what is the meaning of motion under gravity? The body moving upward or downward direction due to the effect of gravitational force. This type of motion is called motion under gravity. ಈಗ ಬಾಡಿ ಮೋಷನ್ ಆಗಬೇಕಾದ್ರೆ ಅದಕ್ಕಿರ್ತಕ್ಕಂಥ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನ ಅಥವಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಹಂಗಿದ್ನಲ್ಲ, ದ ಆಕ್ಸಿಲರೇಷನ್ of a freely falling body towards the earth surface is called acceleration due to gravity. Acceleration due to gravity, very important word. Acceleration due to gravity is the acceleration of a freely falling body towards the earth surface is called acceleration due to gravity. hangidnala away from the earth surface agalva, agutte. Acceleration of freely falling body towards or away from the earth surface is also called acceleration due to gravity. It is indicated by small letter g. The value of acceleration due to gravity, the value of acceleration due to gravity is equal to 9.8 meter per second square. Nodi, the value of acceleration due to gravity is equal to 9.8 meter per second square, and the value of G is varies from place to place in the surface of earth. At polar regions, the value of G is maximum at equator region. The value of G is minimum. ನೋಡಿ, ಪೋಲಾರ್ ರೀಜನ್ ಅಂದರೆ ಧ್ರುವ ಪ್ರದೇಶಗಳು. ಪೋಲಾರ್ ನಾರ್ತ್ ಪೋಲು ಸೌತ್ ಪೋಲಲ್ಲಿ ವ್ಯಾಲ್ಯೂ ಆಫ್ ಜಿ ಇರುತ್ತೆ. ಎಷ್ಟಿರುತ್ತೆ? 9.83 ಇರುತ್ತೆ, ಆಲ್ಮೋಸ್ಟ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್
ಜಿ ಇನ್ ಈಕ್ವೆಟರ್ ರೀಜನ್ ಭೂಮಧ್ಯ ರೇಖೆ ಅಂತ ಕರಿತೀವಲ್ಲಿ ಮಿನಿಮಮ್ ಇರುತ್ತೆ, ಜ್ಞಾಪಕದಲ್ಲಿ ಇಟ್ಕೊಬೇಕು. ಹಂಗಿದ್ಮೇಲೆ ದ ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆನ್ ದ ಸರ್ಫೇಸ್ ಆಫ್ ಅರ್ತ್. ಜಿ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ನೋಡಿ ಇಲ್ಲಿ ಜಿ ವ್ಯಾಲ್ಯೂನ ನಾವು ಪಾಸಿಟಿವ್ ನೆಗೆಟಿವ್ ಡೈರೆಕ್ಷನ್ ತಗೊಳೋದು ಹೆಂಗೆ ಅಂದರೆ ದ ವ್ಯಾಲ್ಯೂ ಅಥವಾ ದ ಬಾಡಿ ಮೂವಿಂಗ್ upward direction from the earth surface, the sign of G is taken as negative sign. Very very important. upward direction ಹೋಗ್ತಿದ್ರೆ G value ನೆಗೆಟಿವ್. Similarly the body moving in downward direction from the downward direction towards the earth surface, the sign of G is taken as positive sign. very very important. ನೋಡಿ ಇದು ಅರ್ತ್ ಸರ್ಫೇಸ್ ಅಂದ್ಕೊಳ್ಳಿ. A body moving upward direction, the sign of G is considered as negative sign. Negative sign ಅಂದ್ರೆ the value of G is decreases with increase in height. height nothing but attitude ಅಂತ ಕರಿತೀವಿ. ನಿಮಗೆ ಗ್ರಾವಿಟೇಷನ್ ಅನ್ನೋ ಚಾಪ್ಟರ್ ಇದೆ, ಅಲ್ಲೆಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ತುಂಬ ಇಂಟ್ರೊಡಕ್ಷನ್ ತಿಳ್ಕೊಂಡಿರ್ಬೇಕು ಇಲ್ಲಿ. ನೆಕ್ಸ್ಟ್, when a body dropped from height, the value of G is increases towards the surface, it is considered as positive sign. ಗೊತ್ತಾಯ್ತು ಅನ್ಸುತ್ತೆ. ಇದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಇರ್ತಕ್ಕಂಥ ಕಾನ್ಸೆಪ್ಟ್. ಇಷ್ಟು ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್, ಈಗ ಸಪೋಸ್ ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಟವರು, ಒಂದು ಹೈಟ್ ಆಫ್ ದ ಬಿಲ್ಡಿಂಗ್, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇದು ಇಲ್ಲಿರ್ತಕ್ಕಂಥದ್ದು ಹೈಟ್ ಆಫ್ ದ ಬಿಲ್ಡಿಂಗು. ಪರ್ಸನ್ ಯಾರೋ ಒಬ್ಬ ಇಲ್ಲಿ ಏನು ಮಾಡ್ತಾನೆ, ಒಂದು ಬಾಲ್ನ ಡ್ರಾಪ್ ಮಾಡ್ತಾನೆ. ಡ್ರಾಪ್ ಅಂದರೆ ಎ ಪರ್ಸನ್ ಡ್ರಾಪ್ ಎ ಬಾಲ್ ಆನ್ ದ ಹೈಟ್ ಆಫ್ ದ ಬಿಲ್ಡಿಂಗ್, ದೆನ್ ಬಾಲ್ ಟ್ರಾವೆಲ್ಸ್ ದಿಸ್ ಡೈರೆಕ್ಷನ್. ಇನ್ ದಿಸ್ ಕೇಸ್ the initial velocity of a body is taken as negative sign. ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಏನಕ್ಕೆ ಅಂತ. At maximum height, the final velocity of a body is equal to 0. ಈ ಕಾನ್ಸೆಪ್ಟು ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ಸ್ ಆಲ್.